ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಗೋವಾ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದೀವಿ. ನಾವ್ ಇವಾಗ ದಾಂಡೇಲಿ ಇದೀವಿ. ರೆಸಾರ್ಟ್ ಬುಕ್ ಮಾಡಿದ್ವಿ ಏನೋ, ಬಟ್ ರೆಸಾರ್ಟ್ಗೆ ಒನ್ ಡೇಗೆ ಇಬ್ಬರಿಗೂ ಸೇರಿ 3000 ಆಯ್ತು, ವಿತ್ ಫುಡ್ ರೂಮು ಎಲ್ಲ ಸೇರಿ. ಅಂದ ಮತ್ತೆ ಕೆಲವು ಆಕ್ಟಿವಿಟೀಸು ಸೇರಿ 3000 ಇತ್ತು. ಬಟ್ ನಮ್ ಟ್ರಾವೆಲಿಂಗ್ ಚಾರ್ಜೇ 2000 ಆಯ್ತು ಒಬ್ಬೊಬ್ರಿಗೂ. ಬಟ್ ಯಾಕಂದ್ರೆ ರೆಸಾರ್ಟ್ಕಿನ ನಮ್ ಟ್ರಾವೆಲಿಂಗ್ ಚಾರ್ಜ್ ಜಾಸ್ತಿ ಆಯ್ತು. ಇವಾಗ ಏನೋ ಒಂದು ರೆಸಾರ್ಟ್ ದಾಂಡೇಲಿ ಬಸ್ ಸ್ಟಾಪ್ ಹತ್ರನೇ ರೆಸಾರ್ಟ್ ಬುಕ್ ಮಾಡಿದ್ವಿ. ಇವಾಗ ನಾವು ರೆಸಾರ್ಟ್ಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಒಂದು 30 ಕಿಲೋಮೀಟರ್ ಇದೆ. ಇವಾಗ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡಕ್ಕಂತೂ ಆಗಲ್ಲ. ಯಾಕಂದ್ರೆ ಲೋಕಲ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಟ್ರಾವೆಲ್ ಮಾಡಿದ್ರೆ ನಮ್ ಟೈಮೇ ಅಲ್ಲೇ ಹೋಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ದಾಂಡೇಲಿಲು ಒನ್ ಡೇಗೆ ಬೈಕ್ ರೆಂಟಲ್ ತಗೊಂಡು ಹೋಗ್ತಾ ಇದೀವಿ. ಇವಾಗ ಆಲ್ರೆಡಿ 6 ಆಗಿದೆ. ಇನ್ನು ನಾವು ರೆಸಾರ್ಟ್ ರೀಚ್ ಆಗಕ್ಕೆ ಎಷ್ಟಾಗುತ್ತೋ ಗೊತ್ತಿಲ್ಲ. ಬಟ್ ಯಾಕಂದ್ರೆ ಅವ್ರು ಬುಕ್ ಮಾಡೋ ತನಕ ಅಷ್ಟೇ ನಮ್ಗೆ ಕೋಆಪರೇಟ್ ಮಾಡಿದ್ರು. ಬುಕ್ ಮಾಡಿದ್ಮೇಲೆ ಅಮೌಂಟ್ ಎಲ್ಲ ಪೇ ಮಾಡಿಸ್ಕೊಂಡ್ಮೇಲೆ ನಮ್ಗೊಂದು ರೆಸಿಪ್ಟ್ ಕೊಟ್ಬಿಟ್ಟು ಈ ಅಡ್ರೆಸ್ ಹೋಗಿ ಅಂತ ಹೇಳ್ಬಿಟ್ಟು ಕೈ ಬಿಟ್ಬಿಟ್ರು ಅಷ್ಟೇ. ಇನ್ನು ನಾವು ಆ ರೆಸಾರ್ಟ್ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗೋದು ನಮ್ ಜವಾಬ್ದಾರಿ. ಸೊ ಇವಾಗ ನಾವು ಹುಡ್ಕೊಂಡೇ ಹೋಗ್ಬೇಕು ಅಲ್ಲಿಗೆ. ಅಂತೂ ಇಂತೂ ಹೋಗ್ತಾ ಇದೀವಿ ನಾವು. ಯಾಕಂದ್ರೆ ಬೈಕ್ ರೆಂಟಲ್ ತಗೊಂಡು ಒಂದ್ ಒಳ್ಳೆ ಕೆಲಸ ಆಯ್ತು. ಯಾಕಂದ್ರೆ ಇದು ನಾವು ಘಾಟ್ ಸೆಕ್ಷನ್ ಅಲ್ಲಿ ಸಿಕ್ಕಾಪಟ್ಟೆ ಊರುಗಳೆಲ್ಲ ದಾಟಿ ಒಂಥರ ಕಾಡ್ ಮಧ್ಯದಲ್ಲಿ ಹೋಗ್ತಾ ಇದೀವಿ. ನಮ್ ರೆಸಾರ್ಟ್ ಇರೋದಲ್ಲಿ ಅವ್ರು ಹೇಳಿರೋದು ಆಕ್ಟಿವಿಟೀಸ್ ಜಾಗದಿಂದ ಒಂದು 10 ಕಿಲೋಮೀಟರ್ ಅಷ್ಟೇ ಇದೆ ಅಂತ ಹೇಳಿದ್ರು. ಬಟ್ ಇಲ್ಲ, 10 ಕಿಲೋಮೀಟರ್ ಇಲ್ಲ, ಅಬೋವ್ 35 ಕಿಲೋಮೀಟರ್ ದೂರದಲ್ಲಿದೆ. ಬಟ್ ಯಾಕಂದ್ರೆ ಅವ್ರು ಬುಕ್ ಮಾಡೋವರೆಗೂ ಸುಳ್ಳು ಹೇಳಿ ಬುಕ್ ಮಾಡಿಸ್ಕೊಂಡ್ರು. ಆಮೇಲೆ ಅವ್ರಿಗೆ ನಮ್ಗೆ ಏನು ಇದಿಲ್ಲ. ನಾವು ಅಡ್ರೆಸ್ ಹೋಗ್ಬೇಕು, ರೆಸಿಪ್ಟ್ ಕೊಡ್ಬೇಕು, ರೂಮಲ್ಲಿ ಸ್ಟೇ ಮಾಡ್ಬೇಕು, ನೆಕ್ಸ್ಟ್ ಡೇ ಎದ್ದು ಆಕ್ಟಿವಿಟೀಸ್ ಹೋಗ್ಬೇಕು. ಮತ್ತೆ ಇನ್ನೇನು ಮಾಡೋಕ್ಕಾಗಲ್ಲ, ಅಮೌಂಟ್ ಪೇ ಮಾಡಿದೀವಿ ಅಂತ ನಾವು ಬೈಕ್ ರೆಂಟಲ್ ತಗೊಂಡು ಹೋಗ್ತಾ ಇದೀವಿ. ಆಲ್ರೆಡಿ ಟೈಮ್ 7 ಗಂಟೆ ಆಯ್ತು, ನೈಟ್ ಆಯ್ತು. ಕಾಡ್ ಮಧ್ಯದಲ್ಲಿ ಹೋಗಿ ಅಂತೂ ಇಂತೂ ಹುಡ್ಕಾಡಿ ನಾವು ನಮ್ ರೆಸಾರ್ಟ್ ನ ರೀಚ್ ಆದ್ವಿ. ಫುಲ್ ಕತ್ಲೆನೆ ಆಯ್ತು. ಯಾಕಂದ್ರೆ ಅದು ಯಾವ ತರ ಇತ್ತು ಅಂದ್ರೆ ಊರಿಂದ ಸಿಕ್ಕಾಪಟ್ಟೆ ದೂರದಲ್ಲಿ ಇತ್ತು ರೆಸಾರ್ಟ್. ಯಾರು ಇರ್ಲಿಲ್ಲ, ಒಂದ್ ಅಂಗಡಿ ಇರ್ಲಿಲ್ಲ, ಏನಿರ್ಲಿಲ್ಲ, ಆ ತರ ಇತ್ತು ರೆಸಾರ್ಟ್. ಅಂತಿಂತೂ ನಾವು ರೆಸಾರ್ಟ್ ರೀಚ್ ಆದ್ವಿ. ಅಲ್ಲಿ ಯಾರು ಜನನೂ ಕಾಣಲಿಲ್ಲ. ಯಾಕಂದ್ರೆ ನಾವು ಹೋಗಿರೋದೇ ಫಸ್ಟ್ ಆಫ್ ಆಲ್ ನಾನ್ ಸೀಸನ್ ಅಲ್ಲಿ ಯಾರು ಜಾಸ್ತಿ ಜನನೂ ಇರ್ಲಿಲ್ಲ. ಬಟ್ ಹೋಗಿ ನಾವು ರೆಸಾರ್ಟ್ ಹುಡುಕಿ ಹೋಗಿ ಚೆಕ್ ಇನ್ ಆಗ್ಬೇಕಂದ್ರೆ ಜಸ್ಟ್ ಹೋದ್ವಿ. ಫುಲ್ ಕತ್ಲೆ ಆಗಿತ್ತು, ಅಲ್ಲಿ ಯಾರು ಇರ್ಲಿಲ್ಲ. ಒಳಗಡೆ ಹೋಗಿ ನೋಡಿದ್ರೆ ಒಬ್ರು ರಿಸೆಪ್ಷನ್ ಅಲ್ಲಿ ಒಬ್ರು ಇದ್ರು. ನಾವು ಅವ್ರಿಗೆ ರೆಸಿಪ್ಟ್ ಎಲ್ಲ ಕೊಟ್ವಿ. ಅವರು ಓಕೆ ರೂಮ್ ಕೊಟ್ರು. 2 ರೂಮ್ ತರ ಇದ್ವು. ಇವಾಗ ಈ ಬಿಲ್ಡಿಂಗ್ ಅಲ್ಲಿ ಇದೀವಲ್ಲ, ಇದ್ರಲ್ಲೇ ಮೇಲ್ಗಡೆ ಇದೆ ರೂಮು. ಅದ್ ಬೇಕಾದ್ರೆ ಅದು ಇದೆಯಲ್ಲ ಬ್ಯಾಕ್ ಸೈಡ್ ಅಲ್ಲಿ ಸಪರೇಟ್ ರೂಮ್ಗಳಿದೆ, ಅಲ್ಲಿ ಬೇಕಾದ್ರೆ ಅಲ್ಲಿ ಇರ್ಬೋದು ಅಂತ ಹೇಳಿದ್ರು ಅವರು. ಸರಿ, ನಾವು ಇದೇ ಬಿಲ್ಡಿಂಗ್ ಅಲ್ಲಿ ಇದ್ರೆ ನಾವು ನಾರ್ಮಲ್ ಆಗಿ ಡೈಲಿ ಇರೋದಕ್ಕೂ ಇದಕ್ಕೂ ವ್ಯತ್ಯಾಸನೇ ಇಲ್ಲ ಅನ್ಕೊಂಡು ಸಪ್ರೇಟ್ ಆಗಿರೋ ಸೆಕೆಂಡ್ ಫ್ಲೋರ್ ಅಲ್ಲಿ ನಾವು ರೂಮ್ ತಗೊಂಡ್ವಿ. ಓಕೆ, ಚೆಕ್ ಇನ್ ಮಾಡ್ಕೊಂಡು ಹೋಗಿ ರೂಮ್ ಹೋದ್ವಿ. ರೂಮ್ ಏನೋ ಚೆನ್ನಾಗೇ ಇತ್ತು. ರೂಮ್ ಚೆನ್ನಾಗಿತ್ತು, ಒಬ್ಬರು ಜನನೇ ಇರ್ಲಿಲ್ಲ. ನಮಗೂ ಬೇಜಾರು ಅನಿಸ್ತು. ಯಾಕಂದ್ರೆ ನಾವು ಬುಕ್ ಮಾಡಿರೋ ರೆಸಾರ್ಟ್ ಅಲ್ಲಿ ಆಕ್ಟಿವಿಟೀಸ್ ಬಂದ್ಬಿಟ್ಟು ಇತ್ತು. ಫುಡ್ ಅನ್ಲಿಮಿಟೆಡ್ ಫುಡ್, ಮತ್ತೆ ಸ್ವಿಮ್ಮಿಂಗ್ ಪೂಲು, ರೈನ್ ಡ್ಯಾನ್ಸು, ಮ್ಯೂಸಿಕ್, ಫೈರ್ ಕ್ಯಾಂಪು, ಮತ್ತೆ ಮಾರ್ನಿಂಗ್ ವಾಕು ಎಲ್ಲ ಇತ್ತು. ಬಟ್ ಜನ ಇರ್ಲಾರ್ದ ನಮಗೂ ಥ್ರಿಲ್ ಆಗ್ಲಿಲ್ಲ. ಯಾಕಂದ್ರೆ ನಾವಿಬ್ರು ಇದ್ವಿ, ಇನ್ನೊಂದು ಎರಡು ಯಾರೋ ಕಪಲ್ಸ್ ಇದ್ರು. ಸೊ ನಮ್ಗ ಇದಾಗ್ಲಿಲ್ಲ. ಓಕೆ ಅಂತ ರೂಮ್ ಚೆಕ್ ಇನ್ ಆದ್ವಿ. ಆಲ್ರೆಡಿ 7:30 ಆಗಿತ್ತು. ಆಲ್ರೆಡಿ ನಾವು ರೂಮ್ ರೀಚ್ ಆಗ್ಬೇಕಂದ್ರೆ, ರೂಮ್ ಚೆಕ್ ಇನ್ ಆಗ್ಬೇಕಾದ್ರೆ 7 ಗಂಟೆ 30 ನಿಮಿಷ ಆಗಿತ್ತು. ಇದೆ ನೋಡಿ, ಈ ಬಿಲ್ಡಿಂಗ್ ಅಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ರೂಮ್ ಇದಾವ ಅಂದ್ರು. ಬಟ್ ನಾವ್ ಅಲ್ಲಿ ತಗೊಳ್ದೆ, ಇದು ರೂಮ್ ಆ ಬಿಲ್ಡಿಂಗ್ ಹಿಂದ್ಗಡೆ ಈ ರೂಮ್ ಅಲ್ಲಿ ತಗೊಂಡ್ವಿ. ಯಾಕಂದ್ರೆ ನಮ್ಗೆ ಸಪ್ರೇಟ್ ಇರ್ಲಿ ಅಂತ. ಸರಿ, ಫುಲ್ ಕತ್ಲೆನೆ ಆಗಿತ್ತು. ಆಲ್ರೆಡಿ ರೂಮ್ಗೆ ರೀಚ್ ಆದ್ವಿ. ನೋಡಿ, ಈ ತರ ಇತ್ತು ನಮ್ ರೂಮ್. ಚೆನ್ನಾಗೇ ಇತ್ತು. ಮೂರು ಮೂರ್ ಜನ ಆರಾಮಾಗಿ ಸ್ಟೇ ಮಾಡ್ಬೋದು. ಆ ತರ ರೂಮ್ ಏನೋ ಚೆನ್ನಾಗೇ ಇತ್ತು. ಜನನೇ ಜಾಸ್ತಿ ಇರ್ಲಿಲ್ಲ, ಆರಾಮಾಗಿ 3 ಜನ ಸ್ಟೇ ಆಗ್ಬೋದು. 3 ಬೆಡ್ಸ್ ಇದ್ವು, ಒಂದು ಡಬಲ್ ಒಂದು ಸಿಂಗಲ್ ಇತ್ತು. ಅಟ್ಯಾಚ್ ಬಾತ್ರೂಮು, ಹಾಟ್ ವಾಟ್ರು ಎಲ್ಲಾನು ಫೆಸಿಲಿಟೀಸ್. ರೂಮ್ ಏನೋ ಚೆನ್ನಾಗೇ ಇತ್ತು. ವಿತ್ ಆ ಪ್ರೈಸ್ಗೆ ಓಕೆ, ಯಾವುದೇ ಬೇಜಾರಿಲ್ಲ. ಆ ಪ್ರೈಸಿಗೆ ಒಳ್ಳೇದೇ. ಬಟ್ ಅವ್ರು ಸುಳ್ಳು ಹೇಳಿದ್ದಾರಲ್ಲ, ಅದರಿಂದ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಯಾಕಂದ್ರೆ ಅವ್ರು ಹೇಳಿರೋ ಡಿಸ್ಟೆನ್ಸ್ ಇದಕ್ಕೂ ತುಂಬಾ ಡಿಫ್ರೆಂಟ್ ಆಗ್ಬಿಡ್ತು. ಈ ಅಮೌಂಟ್ ಪೇ ಮಾಡೋ ತನಕ ಏನು ಹೇಳಿಲ್ಲ. ಅಮೌಂಟ್ ಪೇ ಮಾಡಿದ್ಮೇಲೆ ಹೇಳಿದ್ರು 35 ಕಿಲೋಮೀಟರ್ ಬಂದ್ವಿ ನಾವು. ದಾಂಡೇಲಿ ಬಸ್ ಸ್ಟಾಪ್ ಅಲ್ಲಿ ರೆಸಾರ್ಟ್ ಬುಕ್ ಮಾಡಿ ಅಲ್ಲಿಂದ ರೆಸಾರ್ಟ್ ರೀಚ್ ಆಗ್ಬೇಕಾದ್ರೆ 35 ಕಿಲೋಮೀಟರ್ ಬಂದ್ವಿ. ಆಕ್ಚುಲಿ ಹೇಳ್ಬೇಕಾದ್ರೆ ನಾವು ಬೈಕ್ ಬುಕ್ ಮಾಡಿರೋದೇ ಒಳ್ಳೇದಾಯ್ತು. ಈ ಬೈಕ್ ಬುಕ್ ಮಾಡಿರ್ಲಿಲ್ಲ ನಮ್ಗೆ ಇಲ್ಲಿ ಬರಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅಲ್ಲಿಗೆ ಏನು ಬಸ್ ಆಗ್ಲಿ ಜೀಪ್ ಆಗ್ಲಿ ಏನು ಫೆಸಿಲಿಟಿನೇ ಇಲ್ಲ. ನಾವೇ ಸಪ್ರೇಟ್ ಆಗಿ ವೆಹಿಕಲ್ ಮಾಡ್ಕೊಂಡ್ ಬರ್ಬೇಕು, ಆ ತರ ಇತ್ತು. ಬಟ್ ನಾವು ಓನ್ ವೆಹಿಕಲ್ ಮಾಡ್ಕೊಂಡ್ ಬಂದದ್ದು ಒಳ್ಳೇದಾಯ್ತು. ನಾವು ರೂಮ್ ಚೆಕ್ ಇನ್ ಆದ್ವಿ. ಇನ್ನೇನ್ ಮಾಡೋದು, ಏನೋ ಮಾಡಿದ್ವಿ. ಕೊಟ್ಟಿರೋ ದುಡ್ಡಿಗೆ ನ್ಯಾಯ ದೊರಕಿಸ್ಬೇಕಂತ ರೂಮ್ ಚೆಕ್ ಇನ್ ಆಗಿ, ಇನ್ ಸ್ವಲ್ಪ ನೈಟ್ ಟೈಮ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ವಿಮ್ಮಿಂಗ್ ಮಾಡಕ್ಕೆ ಕೆಳಗಡೆ ಬಂದ್ವಿ ರೂಮಿಂದ. ಇನ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ
ಸ್ವಿಮ್ಮಿಂಗ್ ಮಾಡ್ಬೇಕು ಬರೋಕ್ಕೆ ಆಲ್ರೆಡಿ 8:30 ಆಗಿತ್ತು. ಬಂದ್ವಿ ಸ್ವಿಮ್ಮಿಂಗ್ ಪೂಲಲ್ಲಿ ಯಾರೂ ಇರಲಿಲ್ಲ, ನಮ್ಮ ರೂಮಲ್ಲಿ ಯಾರೂ ಇರಲಿಲ್ಲ, ನಾವಷ್ಟೇ ಇದ್ವಿ. ಓಕೆ, 8:30 ಆಗಿತ್ತು. ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಸ್ವಿಮ್ಮಿಂಗ್ ಮಾಡೋಣ ಅಂತ ಬಂದ್ವಿ. ಆಲ್ರೆಡಿ ಒಂದೊಂದು ಆಗಿತ್ತು. ಬಂದು ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದು ನೈಟ್ ಟೈಮಲ್ಲಿ ಸ್ವಿಮ್ಮಿಂಗ್ ಮಾಡಿದ್ವಿ. 1-2 ಅವರ್ಸ್ ಆರಾಮಾಗಿ ಸ್ವಿಮ್ಮಿಂಗ್ ಮಾಡಿ ಒಂದೊಂದು ತಗೊಂಡು ಎಲ್ಲ ಸ್ವಿಮ್ಮಿಂಗ್ ಮಸ್ತಾಗಿ ಎಂಜಾಯ್ ಮಾಡಿದ್ವಿ. ಆಮೇಲೆ ಇನ್ನೇನು ರೈನ್ ಡ್ಯಾನ್ಸ್ ಅಂತೂ ಕ್ಯಾನ್ಸಲ್ ಆಯ್ತು, ಯಾಕಂದ್ರೆ ಯಾರು ಇರ್ಲಿಲ್ಲ. ನಾವಿಬ್ರು ಏನ್ ಮಾಡ್ತೀವಿ, ನಮಗೋಸ್ಕರ ಆನ್ ಮಾಡ್ಸಕ್ಕೂ ನಮ್ಗೆ ಮನ್ಸು ಬರ್ಲಿಲ್ಲ. ಸೊ ರೈನ್ ಡ್ಯಾನ್ಸ್ ಕ್ಯಾನ್ಸಲ್ ಆಯ್ತು. ಇನ್ನೇನು ಅನ್ಲಿಮಿಟೆಡ್ ಫುಡ್ ಇತ್ತು, ಊಟ ಮಾಡಿದ್ವಿ. ಊಟ ಮಾತ್ರ ಚೆನ್ನಾಗಿತ್ತು, ಯಾವುದೇ ಲಾಸೇ ಇಲ್ಲ. ಬಫೆ ಬಫೆ ಐಟಮು ಟೈಪ್ ಫುಡ್ಡಿಗೆ ಮಾತ್ರ ಯಾವುದೇ ಇಲ್ಲ. ಅನ್ಲಿಮಿಟೆಡ್ ಫುಡ್ಡು ಚೆನ್ನಾಗಿತ್ತು, ಕ್ಲೀನಾಗಿ ನೀಟಾಗಿ ಫ್ರೆಶ್ಶಾಗಿ ಚೆನ್ನಾಗಿ ಬಿಸಿ ಬಿಸಿ ಇತ್ತು. ಚೆನ್ನಾಗಿ ಊಟ ಮಾಡಿದ್ವಿ ಸ್ವಿಮ್ಮಿಂಗ್, ಯಾಕಂದರೆ ಸ್ವಿಮ್ಮಿಂಗ್ ಮಾಡಿ ಫುಲ್ಲು ಹೊಟ್ಟೆ ಹಸುವಾಗಿತ್ತು. ಸ್ವಿಮ್ಮಿಂಗ್ ಮಾಡಿದ್ಮೇಲೆ ಚೆನ್ನಾಗಿ ಊಟ ಮಾಡಿದ್ವಿ. ಯಾರು ಜಸ್ಟ್ 3 ರೂಮ್ ಅಷ್ಟೇ ಚೆಕಿನ್ ಆಗಿದ್ವಲ್ಲಿ, ನಾವು, ಇನ್ನೊಂದು ಫ್ಯಾಮಿಲಿ, ಇನ್ನೊಂದು ಯಾವುದೋ ಲವರ್ಸ್, 3 ರೂಮ್ ಅಷ್ಟೇ ಇದಾಗಿತ್ತು. ಸೊ ಎಲ್ಲರೂ ಅನ್ಲಿಮಿಟೆಡ್ ಊಟ ಇತ್ತು, ಬೇಜಾನ್ ತಿಂದ್ವಿ ಆರಾಮಾಗಿ ಸ್ವಿಮ್ಮಿಂಗ್ ಮಾಡಿ. ಯಾಕಂದ್ರೆ ನಮ್ಗೆ ಸಿಕ್ಕಾಪಟ್ಟೆ ಹಸುವಾಗಿತ್ತು, ಅಲ್ಲಿಂದ ಬಂದು ಸ್ವಿಮ್ಮಿಂಗ್ ಮಾಡಿ ಎಲ್ಲ ಹಸುವಾಯಿತು. ಊಟ ಮಾಡಿ ಮತ್ತೊಂದು ರೌಂಡ್ ಸ್ವಿಮ್ಮಿಂಗ್ ಮಾಡೋಣ ಅಂತ ಸ್ವಿಮ್ಮಿಂಗ್ ಪೂಲ್ಗೆ ಇಳಿದ್ವಿ. ಸೊ ಸ್ವಲ್ಪ ಸ್ವಿಮ್ಮಿಂಗ್ ಪೂಲಲ್ಲಿ ಮಸ್ತಾಗಿ ಮಜಾ ಮಾಡಿದ್ವಿ. ಸ್ವಿಮ್ಮಿಂಗ್ ಮಾಡಿ ಅಲ್ಲೇ ಒಂದು ಲೋಕಲ್ ಬೆಕ್ ಬಂತು, ಅದ್ರ ಜೊತೆ ಸ್ವಲ್ಪ ಆಟ ಆಡಿದ್ವಿ. ಅದು ನಮ್ಮ ಹತ್ರನೇ ಬರಲಿಲ್ಲ, ಸಿಕ್ಕಾಪಟ್ಟೆ ಭಯ ಪಡ್ತಾಯಿತ್ತು. ಅದಕ್ಕೊಂದು ಸ್ವಲ್ಪ ತಿನ್ನೋಕೆ ಬಿಸ್ಕೆಟು ಹಾಲು ಹಾಕಿದ್ವಿ, ಅದು ನಮ್ಮ ಹತ್ರ ಬರಲಿಲ್ಲ. ಬಟ್ ಏನೋ ನಮ್ಮ ಹಿಂದೆನೇ ಓಡಾಡ್ತಾಯಿತ್ತು. ಬಟ್ ಮುಟ್ಟೋಕೆ ಹೋದರೆ ದೂರ ಓಡೋಗ್ತಿತ್ತು. ಬೆಕ್ ಜೊತೆ ಸ್ವಲ್ಪ ಆಟ ಆಡಿದ್ವಿ. ಅದಾದ್ಮೇಲೆ ಮತ್ತೆ ಸ್ವಿಮ್ಮಿಂಗ್ ಪೂಲಲ್ಲಿ ಮತ್ತೊಂದು ರೌಂಡ್ ಸ್ವಿಮ್ ಮಾಡಿ, ನಮ್ಮ ಬ್ರದರ್ ಸ್ವಲ್ಪ ತಗೊತ ಒಂದು ಸಿಪ್ ತಗೊಂಡು ಒಂದು ಸ್ವಿಮ್ ಮಾಡಿ, ಒಂದು ರೌಂಡ್ ಹೊಡ್ಕೊಂಡು ಬಂದು ಒಂದು ದಮ್ ಹೊಡ್ಕೊಂಡು ಎಂಜಾಯ್ ಮಾಡಿ. ಇನ್ನೇನು ಸ್ವಿಮ್ ಮಾಡಿ ಫುಲ್ ಚಳಿ ಆಯಿತು ಮೈಯೆಲ್ಲ. ಸೊ ಇನ್ನು ರೈನ್ ಡ್ಯಾನ್ಸ್ ಅಂತೂ ಕ್ಯಾನ್ಸಲ್ ಆಯಿತು, ಎಲ್ಲ ಕ್ಯಾನ್ಸಲ್ ಆಯಿತು. ಇನ್ನು ಅಮೌಂಟ್ ಕೊಟ್ಟಿರೋಕ್ಕೆ ನಾವು ನ್ಯಾಯ ಕೊಡಬೇಕಂತ ಫೈರ್ ಕ್ಯಾಂಪಿಂಗ್ ಬೇಕು ಅಂದ್ವಿ. ಅವರು ಫೈರ್ ಹಾಕಿ ಕೊಟ್ಟರು, ಟೇಬಲೆಲ್ಲ ಅರೇಂಜ್ ಮಾಡಿ ಚೆನ್ನಾಗಿ ಮಾಡಿ ಕೊಟ್ಬಿಟ್ಟು ಹೋದರು. ಸೊ ನಾವು ಜಸ್ಟ್ ಸ್ವಿಮ್ಮಿಂಗ್ ಮಾಡಿದ್ರಿಂದ ಮೈಯೆಲ್ಲ ನೆಂದಿತ್ತು, ಫುಲ್ ಸ್ವಲ್ಪ ಚಳಿ ಆಗ್ತಾಯಿತ್ತು. ಸೊ ಇಬ್ಬರು ಸೇರಿ ಒಂದಿಷ್ಟು ಸ್ನ್ಯಾಕ್ಸ್ ತೊಗೊಂಡು ನಾವು ಫೈರ್ ಹತ್ರ ಹೋದ್ವಿ. ಯಾರೂ ಇರಲಿಲ್ಲ, ನಾವಿಬ್ಬರೇ ಹೋಗಿ ಕೂತ್ಕೊಂಡು ಬೆಂಕಿ ಹಾಕ್ಕೊಂಡು ಇದು ಮಾಡಿದ್ವಿ. ಬಟ್ ನಮ್ಮ ಜೊತೆ ಕಂಪ್ನಿ ಕೊಡೋಕ್ಕಂತ ಆ ಬೆಕ್ಕು ಮತ್ತು ಅಲ್ಲಿ ಇನ್ನೊಂದು ದೇವದಾಸ ಇತ್ತು, ಆ ದೇವದಾಸು ಬಂತು ನಮ್ಮ ಜೊತೆ. ಸೊ ಅದ್ರ ಜೊತೆ ಮಾತಾಡ್ಕೊಂಡು ಆಟ ಆಡ್ಕೊಂಡು ನಾವು ಸ್ವಿಮ್ಮಿಂಗ್ ಪೂಲ್ ಮುಂದೆ ಪಕ್ಕದಲ್ಲಿ ಫೈರ್ ಕ್ಯಾಂಪ್ ಹಾಕ್ಕೊಂಡು ಎಂಜಾಯ್ ಮಾಡೋಕ್ಕಂತ ಹೋದ್ವಿ. ಸೊ ನಾವು ಫೈರ್ ಕ್ಯಾಂಪಿಂಗ್ ಹತ್ರ ಹೋದ ತಕ್ಷಣ ಒಂದು ಮೊಲ ಒಂದಿತ್ತು ಅಲ್ಲಿ. ಅದ್ರ ಕಣ್ಣುಗಳು ನೋಡಿ ಒಳ್ಳೆ ಟಾರ್ಚ್ ಹಾಕಿರೋ ಥರ ಅದ್ರ ಕಣ್ಣುಗಳು ಕಾಣಿಸ್ತಾಯಿತ್ತು ವಿಡಿಯೋದಲ್ಲಿ.
ನೋಡಿ ಅದ್ರ ಏನು ಬ್ಯಾಟ್ರಿ ಇಲ್ಲ ಏನಿಲ್ಲ, ಅದ್ರ ಕಣ್ಣು ಮಾತ್ರ ಒಂಥರ ಏನೋ ಲೈಟ್ ಹಾಕಿರೋ ಥರನೇ ನಮಗೆ ಕಾಣಿಸ್ತಾಯಿತ್ತು. ಸೊ ಅದ್ರ ಜೊತೆ ಸ್ವಲ್ಪ ಆಟ ಆಡಿಬಿಟ್ಟು ಇನ್ನು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೋಗಿ ಮಸ್ತ್ನಾಗಿ ಸಾಂಗ್ ಪ್ಲೇ ಮಾಡಿಕೊಂಡು ಬೆಂಕಿ ಹಾಕ್ಕೊಂಡು ಆರಾಮಾಗಿ ಇಬ್ಬರೇ ಇದ್ವಿ, ಮಾತಾಡ್ಕೊಂಡು ಕುಂತು ಮಜಾ ಮಾಡಿದ್ವಿ. ಯಾಕಂದರೆ ಇಷ್ಟೊತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಆಡಿ ಸುಸ್ತಾಗಿದ್ದು, ಮಜಾ ಮಾಡಿದ್ವಿ. ಚೆನ್ನಾಗಿ ಖುಷಿ ಅನ್ನಿಸ್ತು. ಯಾಕಂದರೆ ಇದೇ ಫಸ್ಟ್ ಟೈಮ್ ನಾವು ಈ ಥರ ಫೈರ್ ಕ್ಯಾಂಪ್ ಹಾಕ್ಕೊಂಡು ಒಂದು ಪ್ಲೇಸಲ್ಲಿ ನೈಟ್ ಟೈಮಲ್ಲಿ ಮಾತಾಡ್ಕೊಂಡು ಕುಂತಿರೋದು ಇದೇ ಫಸ್ಟ್ ಟೈಮು. ಅದಕ್ಕೆ ಖುಷಿ ಅನ್ನಿಸ್ತು. ಓಕೆ, ಮಜಾ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೂ ಒಂದು ಲೈಕ್ ಮಾಡಿ. ನಿಮ್ಗೆ ಇಷ್ಟ ಆಗಿಲ್ಲ ಈ ಥರ ಮಾಡ್ಬೇಕಂತ ಸಜೆಷನ್ ಕೊಡಿ, ಸಪೋರ್ಟ್ ಮಾಡಿ. ಸ್ಟಾರ್ಟಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ದಾಂಡೇಲಿ ಆದಮೇಲೆ ನೆಕ್ಸ್ಟ್ ಕಂಟಿನ್ಯೂ.